ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಮತ್ತೆ ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ಸತ್ಯವನ್ನ ಹೊರತೆಗೆಯೋದಕ್ಕೆ ಏನೆಲ್ಲ ಬೇಕಲ್ಲ ಆ ನಿಟ್ಟಿನಲ್ಲಿ ಒಂದು ತೀರ್ಪನ್ನ ಕೊಟ್ಟಿದೆ ಅಂತ ಪರ್ಸನಲಿ ನನಗನ್ನಿಸ್ತಾ ಇದೆ. ಈ ಇಬ್ಬರ ವಾದವನ್ನ ಕೇಳಿದಂತಹ ಕೋರ್ಟ್ 12ನೇ ತಾರೀಕಿಗೆ ತೀರ್ಪನ್ನ ಕಾಯ್ದು ಇರಿಸಿತ್ತು. ತೀರ್ಪು ಯಾರ ಪರವಾಗಿದೆ ಅಂತ ನನಗನ್ನಿಸ್ತಾ ಇದೆ ಅಂತಂದ್ರೆ ತೀರ್ಪು ನಿಜವಾಗ್ಲೂ ಏನು ಅರ್ಜಿದಾರರು ಏನು ಕೇಳ್ಕೊಂಡಿದ್ರು ಈ FIR ಅನ್ನ ಸ್ಕ್ವಾಶ್ ಮಾಡಬೇಕು, ಹಾಕಿರುವಂತಹ ಹೆಚ್ಚಿನ ಸೆಕ್ಷನ್ ಗಳನ್ನ ತೆಗೆದು ಹಾಕುವಂತೆ ಒಂದು ನಿರ್ದೇಶನವನ್ನ ನೀಡಬೇಕು ಎನ್ನುವ ಒಂದು ಅರ್ಜಿಯನ್ನ ಹಾಕಿ ಮನವಿಯನ್ನ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ವಿರುದ್ಧವಾದಂತಹ ತೀರ್ಪು ಬಂದಿದೆ ಅಂತ ನನಗನ್ಸುತ್ತೆ. ಚಿನ್ನಯ್ಯ ಫಸ್ಟ್ ಕೊಟ್ಟಂತಹ ಹೇಳಿಕೆಗೆ ಕಂಪ್ಲೀಟ್ ಆಗಿ ಈ ಅರ್ಜಿದಾರರೇ ಕಾರಣ. ಜೊತೆಗೆ ಆರಂಭದಲ್ಲಿ ಇದೇ ಅರ್ಜಿದಾರರು SIT ಮಾಡ್ತಾ ಇದ್ದಂತಹ ಕೆಲಸವನ್ನ ಹೊಗಳ್ತಾ ಬಂದ್ರು, ಅದಾದ ನಂತರ SIT ಯನ್ನ ತೆಗಳ್ತಾ ಬಂದ್ರು. ಅಲ್ಲಿಗೆ ಈ ಪ್ರಕರಣ ಹೆಂಗೆ ಬಂತು, ಹೆಂಗೆ ನಡೀತು, ಹೆಂಗೆ ಮುಗೀತು ಅನ್ನೋದನ್ನ SIT ಸದ್ಯದಲ್ಲೇ ಹೊರಗಡೆ ತರೋದಕ್ಕೆ ರೆಡಿ ಆಗಿದೆ. ಹೊರಗೆ ಬರಬೇಕು ಅಂತ ನಾವು ಹೇಳಿದ್ವಿ, ಇವತ್ತಿಗೂ ಕೂಡ ನಾವು ಅದೇ ಮಾತಿಗೆ ಸ್ಟಿಕ್ ಆನ್ ಆಗ್ತೀವಿ. ಬೇರೆಯವ್ರ ತರ ಆರಂಭದಲ್ಲಿ ಸೂಪರ್ ಅಂತ ಹೇಳ್ಬಿಟ್ಟು ಇವಾಗ ನಾವು ಲೋಫರ್ ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ನಾವು ಒಂದು ಮಾತಿಗೆ ಸ್ಟಿಕ್ ಆನ್ ಆಗಿದ್ರೆ ಇವತ್ತಿಗೂ ಕೂಡ ಅದೇ ಮಾತಿಗೆ ಸ್ಟಿಕ್ ಆನ್ ಆಗಿರ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಧರ್ಮಸ್ಥಳ ಕೇಸ್ನ ಅಪ್ಡೇಟ್. ನಿನ್ನೆ 12ನೇ ತಾರೀಕು ಈ ಬುರುಡೆ ಪ್ರಕರಣದ ಸಲುವಾಗಿ ಏನು ಹೊರಗಡೆ ಬಿಂಬಿತ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ಬಿಂಬಿತ ಆಗ್ತಾ ಇದೆ ಬುರುಡೆ ಗ್ಯಾಂಗ್ ಅಂತ ಹೇಳ್ಬಿಟ್ಟು, ಈ ಬುರುಡೆ ಗ್ಯಾಂಗಿಗೆ ಒಂದು ನಿರ್ಣಾಯಕವಾದಂತಹ ದಿನ ನಿನ್ನೆ ಆಗಿತ್ತು. ಯಾಕಪ್ಪ ಅಂತಂದ್ರೆ ಹೈಕೋರ್ಟ್ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 12ನೇ ತಾರೀಕಿನವರೆಗೂ ಅಂದ್ರೆ ನಿನ್ನೆಯವರೆಗೂ ಒಂದು ತಡೆಯಾಜ್ಞೆಯನ್ನ ನೀಡಿದ್ದ ಕಾರಣಕ್ಕಾಗಿ ಇಷ್ಟು ದಿನಗಳ ಕಾಲ ಧರ್ಮಸ್ಥಳ ಕೇಸ್ನ ವಿಚಾರದಲ್ಲಿ ರಚನೆ ಆಗಿದ್ದಂತಹ SIT ಈ ಕೇಸ್ನ ವಿಚಾರವಾಗಿ ಕಳೆದ ಒಂದು 10 ದಿನಗಳಿಂದ ಯಾವುದೇ ರೀತಿಯ ಡೆವಲಪ್ಮೆಂಟ್ ಅನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ಮಾಡಿರಲಿಲ್ಲ, ಸ್ಟಾಪ್ ಆಗಿತ್ತು. ಸೊ ಅದೇ ವಿಚಾರವಾಗಿ ಮುಂದೆ ಏನಾಗಬಹುದು, 12ನೇ ತಾರೀಕು ಅರ್ಜಿದಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ವಿಠಲ್ ಗೌಡ ಈ 4 ಜನರ ಅರ್ಜಿಯ ವಿಚಾರಣೆಯನ್ನ 12ನೇ ತಾರೀಕು ಹೈಕೋರ್ಟ್ ಯಾವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬಹುದು, ಯಾವ ರೀತಿ ಹೆಜ್ಜೆಯನ್ನ ಇಡಬಹುದು, ಈ ಕೇಸ್ಗೆ ಇಲ್ಲೇ ಫುಲ್ ಸ್ಟಾಪ್ ಬೀಳುತ್ತಾ, SIT ಗೆ ಫುಲ್ ಸ್ಟಾಪ್ ಬೀಳುತ್ತಾ, ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆನಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಮತ್ತೆ ಧರ್ಮಸ್ಥಳ ಕೇಸ್ನ ವಿಚಾರವಾಗಿ ಸತ್ಯವನ್ನ ಹೊರತೆಗೆಯೋದಕ್ಕೆ ಏನೆಲ್ಲ ಬೇಕಲ್ಲ ಆ ನಿಟ್ಟಿನಲ್ಲಿ ಒಂದು ತೀರ್ಪನ್ನ ಕೊಟ್ಟಿದೆ ಅಂತ ಪರ್ಸನಲಿ ನನಗನ್ನಿಸ್ತಾ ಇದೆ. ಈ ಹಿಂದೆ ಏನಾಗಿತ್ತು, 9 ನೋಟಿಸ್ ಕೊಟ್ಟಿರ್ತಾರೆ. 9 ನೋಟಿಸ್ಗೂ ಇವರು ಉತ್ತರವನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಪದೇ ಪದೇ SIT ಕಚೇರಿ ಏನಿದೆ ಬೆಳ್ತಂಗಡಿನಲ್ಲಿ ಅಲ್ಲಿಗೆ ಹೋಗೋದು ಬರೋದು, ವಿಚಾರಣೆಯನ್ನ ಎದುರಿಸೋದು, ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ರಾಜಾರೋಷವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡೋದು ಎಲ್ಲವೂ ಕೂಡ ಆಗ್ತಾ ಇತ್ತು. ಅದರ ಜೊತೆಗೆ ಇನ್ನೂ ಎಷ್ಟು ಸರಿ ಬೇಕಾದ್ರೂ ನಮಗೆ SIT ನೋಟಿಸ್ ಕೊಡ್ಲಿ, ಅದನ್ನ ಸ್ವೀಕರಿಸೋದಕ್ಕೆ ನಾವು ರೆಡಿ ಇದೀವಿ. ಎಷ್ಟು ಸರಿ ಬೇಕಾದ್ರೂ ವಿಚಾರಣೆಗೆ ಕರೀಲಿ, ನಾವು ವಿಚಾರಣೆಗೆ ಹಾಜರಾಗೋದಕ್ಕೆ ರೆಡಿ ಇದೀವಿ. ಯಾವ ರೀತಿಯ ಕ್ರಮವನ್ನ ಬೇಕಾದ್ರೂ ಕೈಗೊಳ್ಳಿ, ಷಡ್ಯಂತ್ರ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ಲಿ, ನಾವು ಅರೆಸ್ಟ್ ಆಗೋದಕ್ಕೂ ಕೂಡ ರೆಡಿ ಇದೀವಿ. ಜೈಲಿಗೆ ಹೋಗೋದಕ್ಕೆ ಸೌಜನ್ಯ ಹೋರಾಟಗಾರರು ಹೆದರೋದಿಲ್ಲ ಅನ್ನೋದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ರು. ಆದ್ರೆ 10ನೇ ನೋಟಿಸ್ ಯಾವಾಗ ಸರ್ವ್ ಆಗತ್ತೆ, 10ನೇ ನೋಟಿಸ್ ಸರ್ವ್ ಆದಾಗ ಇವರಿಗೆ ಗೊತ್ತಾಗೋಗಿತ್ತು ಈ ನೋಟಿಸ್ಗೆ ಉತ್ತರವನ್ನ ಕೊಡುವ ನಿಟ್ಟಿನಲ್ಲಿ ನಾವೇನಾದ್ರೂ SIT ಕಚೇರಿಗೆ ಎಂಟ್ರಿ ಕೊಟ್ರೆ ನಾವಲ್ಲೇ ಲಾಕ್ ಆಗ್ತೀವಿ. ಲಾಕ್ ಆಗುವ ಮೂಲಕ ಚಿನ್ನಯ್ಯ ಹೋದಂತೆ ನಾವು ಅವನ ಹಿಂದೆನೆ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಒಂದು ನೋಟಿಸ್ ಇಂದ ತಪ್ಪಿಸ್ಕೋಬೇಕು, ಈ ಒಂದು ಕೇಸ್ಗೆ ಸ್ಟೇ ತರಬೇಕು ಎನ್ನುವ ನಿಟ್ಟಿನಲ್ಲಿ ಈ 4 ಜನ ಅಂದ್ರೆ ತಿಮ್ರೋಡಿ, ಮಟ್ಟಣ್ಣ, ಜಯಂತ್ ಟಿ ಹಾಗೂ ವಿಠಲ್ ಗೌಡ ಈ ಇಷ್ಟು ಜನ ಸೇರಿ ಕೋರ್ಟ್ಗೆ ಹೋಗಿ ಒಂದು ಅರ್ಜಿಯನ್ನ ಸಹ ಹಾಕಿಕೊಂಡಿರ್ತಾರೆ. ಆ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ನಿನ್ನೆಯವರೆಗೂ ಸಹ ಆ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿ ಒಂದು ಡೇಟ್ ಅನ್ನ ಕೊಟ್ಟಿತ್ತು. ಈ ಅರ್ಜಿಯನ್ನ ಹಾಕಿದಾಗ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಈ ಅರ್ಜಿದಾರರ ಪರ ವಕೀಲರಾಗಿರುವಂತಹ ಬಾಲನ್ ಅವರು ಕೂಡ ವಾದ ಮಾಡಿದ್ರು. ಬಾಲನ್ ಹಾಗೂ ಜಗದೀಶ್ ಅವರ ನಡುವೆ ವಾದ ವಿವಾದಗಳು ನಡೆದಿತ್ತು. ಈ ಒಂದು ಅರ್ಜಿದಾರರ ಪರವಾಗಿ ವಾದವನ್ನ ಮಾಡಿದಂತಹ ಬಾಲನ್ ಅವರು ಹೇಳಿದ್ದೊಂದೇ 9 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. 10ನೇ ಬಾರಿಗೆ ಮತ್ತೊಮ್ಮೆ ನೋಟಿಸ್ ಕೊಟ್ಟಿದ್ದಾರೆ. 150 ಗಂಟೆಗಳಿಗಿಂತ ಅಧಿಕ ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿದೆ. ಆದರೂ ಕೂಡ ಪದೇ ಪದೇ ನೋಟಿಸ್ ಅನ್ನ ಕೊಡೋದು, ಅಲ್ಲಿ ಕರ್ಸೋದು, ಕೂರ್ಸೋದು, ಆಮೇಲೆ ನಮ್ಮ ದೂರುದಾರರನ್ನೇ ಸಾಕ್ಷಿಗಳನ್ನಾಗಿ ಪರಿಗಣಿಸೋದು, ಅಪರಾಧಿಗಳನ್ನಾಗಿ ಅಥವಾ ಆರೋಪಿಗಳನ್ನಾಗಿ ಗುರುತಿಸೋದು, ಈ ರೀತಿಯ ಕೆಲಸಗಳು ಆಗ್ತಾ ಇದೆ. ಹಾಗಾಗಿ ಇದನ್ನ ಸ್ಟಾಪ್ ಮಾಡಬೇಕು. ಈ ರೀತಿಯ ಅಂದ್ರೆ 10ನೇ ನೋಟಿಸ್ ಕೊಡುವಾಗ ಯಾವೆಲ್ಲ ಒಂದು ಅಡಿಷನಲ್ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಆ ಎಲ್ಲಾ ಸೆಕ್ಷನ್ ಗಳಿಗೂ ತಡೆಯನ್ನ ಕೋರಿ ಒಂದು
ಆದೇಶವನ್ನ ನೀಡಬೇಕು ಅಂತ ಕೋರ್ಟ್ ನಲ್ಲಿ ವಾದವನ್ನ ಮಾಡಿರ್ತಾರೆ. ಇದಕ್ಕೆ ಆಪೋಸಿಟ್ ಲಾಯರ್ ಆಗಿರುವಂತಹ ಸರ್ಕಾರದ ಪರ ವಕೀಲ ಅಥವಾ SIT ಪರ ವಕೀಲ ಜಗದೀಶ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿರ್ತಾರೆ. ಈ ಇಬ್ಬರ ವಾದವನ್ನ ಕೇಳಿದಂತಹ ಕೋರ್ಟ್ 12ನೇ ತಾರೀಕಿಗೆ ತೀರ್ಪನ್ನ ಕಾಯ್ದು ಇರಿಸಿತ್ತು. ನಿನ್ನೆ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪು ಯಾರ ಪರವಾಗಿದೆ ಅಂತ ನನಗನ್ನಿಸ್ತಾ ಇದೆ ಅಂತಂದ್ರೆ ತೀರ್ಪು ನಿಜವಾಗ್ಲೂ ಏನು ಅರ್ಜಿದಾರರು ಏನು ಕೇಳ್ಕೊಂಡಿದ್ರು ಈ FIR ಅನ್ನ ಸ್ಕ್ವಾಶ್ ಮಾಡಬೇಕು, ಹಾಕಿರುವಂತಹ ಹೆಚ್ಚಿನ ಸೆಕ್ಷನ್ ಗಳನ್ನ ತೆಗೆದು ಹಾಕುವಂತೆ ಒಂದು ನಿರ್ದೇಶನವನ್ನ ನೀಡಬೇಕು ಎನ್ನುವ ಒಂದು ಅರ್ಜಿಯನ್ನ ಹಾಕಿ ಮನವಿಯನ್ನ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ವಿರುದ್ಧವಾದಂತಹ ತೀರ್ಪು ಬಂದಿದೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಕೋರ್ಟ್ ಹೇಳಿರೋದು ನಿನ್ನೆ ಇಷ್ಟು ದಿನಗಳ ಕಾಲ ಕೊಟ್ಟಿದ್ದಂತಹ ತಡೆಯಾಜ್ಞೆಯನ್ನ ತೆಗೆದಿದ್ದೀವಿ. ಅಂದ್ರೆ SIT ಪರ ಲಾಯರ್ ಆಗಿರುವಂತಹ ಜಗದೀಶ್ ಅವರು ಹೇಳಿರುವ ಪ್ರಕಾರ ಬೆಳ್ತಂಗಡಿಯ ಕೋರ್ಟ್ ನ ನಿರ್ದೇಶನದ ಮೇರೆಗೇನೆ ಈ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಈ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಆಗುವಂತಹ ಸಂದರ್ಭದಲ್ಲಿ ಈ 4 ಜನರ ವಿಚಾರಣೆ ಬಹಳ ಮುಖ್ಯವಾಗುತ್ತೆ. ಈ ರೀತಿ ಮಧ್ಯದಲ್ಲಿ ಕೋರ್ಟ್ ಏನಾದ್ರೂ ಸ್ಟೇ ಅನ್ನ ಕೊಟ್ರೆ ಈ ಕೇಸ್ ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಈ ಸ್ಟೇ ಅನ್ನ ವಾಪಸ್ ತೆಗೆದುಕೊಂಡು ಅವರ ವಿಚಾರಣೆಯನ್ನ ಪೊಲೀಸರು ಮಾಡೋದಕ್ಕೆ ಅಥವಾ SIT ಟೀಮ್ ಮಾಡೋದಕ್ಕೆ ಅನುಮತಿಯನ್ನ ಕೊಡಿಸಬೇಕು ಅಂತ ಏನು ಸರ್ಕಾರಿ ಪರ ವಕೀಲ ಜಗದೀಶ್ ಅವರು ವಾದವನ್ನ ಮಾಡಿದ್ರು ಅದಕ್ಕೆ ಕೋರ್ಟ್ ಓಕೆ ಅಂತ ಹೇಳಿದೆ. ಒಂದಷ್ಟು ಕಂಡೀಷನ್ ಗಳನ್ನ ಸಹ ಹಾಕಿದೆ. ಏನು ಆ ಕಂಡೀಷನ್ಗಳು? ಇವರಿಗೆ ನೋಟಿಸ್ ಅನ್ನ ಕೊಡಬೇಕು, ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕೂಡ ಕರಿಬೇಕು. ಆದ್ರೆ ಫೋರ್ಸ್ಫುಲಿ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಕರಿಬೇಡಿ, ಹಾಗೂ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಿರುಕುಳವನ್ನ ಅವರಿಗೆ ಕೊಡುವಂತಿಲ್ಲ ಎನ್ನುವ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಸೊ ಇದನ್ನ ಪೊಲೀಸರು ಪಾಲಿಸಬೇಕು. ಅಟ್ ಎ ಸೇಮ್ ಟೈಮ್ ಇವ್ರಿಗೂ ಕೂಡ ಅರ್ಜಿದಾರರಿಗೂ ಕೂಡ ಅಂದ್ರೆ ಮಟ್ಟಣ್ಣ, ತಿಮ್ರೋಡಿ, ಜಯಂತ್ ಹಾಗೂ ವಿಠಲ್ಗೌಡ ಇಷ್ಟು ಜನಕ್ಕೂ ಕೂಡ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ. ಪೊಲೀಸರು ಕರೆದಾಗ ನೀವು ತನಿಖೆಗೆ ಸಹಕರಿಸಬೇಕು, ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಇಲ್ಲದೆ ಹೋದಲ್ಲಿ ನೀವು ಅರೆಸ್ಟ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನೋದನ್ನು ಸಹ ಅವರಿಗೂ ಮನವರಿಕೆ ಮಾಡಿಕೊಟ್ಟು 12ನೇ ತಾರೀಕಿನವರೆಗೂ ಇದ್ದಂತಹ ಸ್ಟೇ ಅನ್ನ ರಿಮೂವ್ ಮಾಡಿದೆ ಕರ್ನಾಟಕದ ಹೈಕೋರ್ಟ್. ಈ ಒಂದು ನಿರ್ಧಾರಕ್ಕೆ ಕರ್ನಾಟಕದ ಹೈಕೋರ್ಟ್ ಬರೋದಕ್ಕೆ ಒಂದು ಕಾರಣ ಕೂಡ ಇದೆ. ಆ ಕಾರಣ ಏನಪ್ಪಾ ಅಂತಂದ್ರೆ SIT ಪರವಾಗಿ ವಾದವನ್ನ ಮಂಡಿಸಿದಂತಹ ವಕೀಲರಾಗಿರುವಂತಹ ಅಥವಾ ಅಡ್ವೊಕೇಟ್ ಆಗಿರುವಂತಹ ಜಗದೀಶ್ ಅವರು, ಹೌದು ಅವರು ನಿನ್ನೆ ಹಾಕಿರುವಂತಹ ಒಂದಷ್ಟು ಪಾಯಿಂಟ್ ಗಳನ್ನ ನಾವು ಅಥವಾ ವಾದಿಸಿರುವಂತಹ ಒಂದಷ್ಟು ಪಾಯಿಂಟ್ ಗಳನ್ನ ನಾವು ಗಮನಿಸೋದೇ ಆದ್ರೆ ಈ ಚಿನ್ನಯ್ಯ ಏನಿದ್ದಾನೆ ಆರಂಭದಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ. ಆ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ಬಳಿಕ ಅವನು ತನ್ನ ಹೇಳಿಕೆಯನ್ನ ಬದಲು ಮಾಡಿದ್ದ. ಆತ ಪ್ರಸ್ತುತ SIT ಅಧಿಕಾರಿಗಳ ಮುಂದೆ ಹೇಳಿಕೊಂಡಿರುವ ಹಾಗೆ ಆತ ಇವರ ಅಂದ್ರೆ ಈ ಅರ್ಜಿದಾರರ ಒತ್ತಾಯದ ಮೇರೆಗೆ ಇವರು ಪ್ರೇರೇಪಿಸಿದಂತೆ ಅವರು ಹೇಳಿಕೆಯನ್ನ ನೀಡಿರೋದಾಗಿ ಚಿನ್ನಯ್ಯ ಒಪ್ಕೊಂಡಿದ್ದಾನೆ. ಚಿನ್ನಯ್ಯ ಫಸ್ಟ್ ಕೊಟ್ಟಂತಹ ಹೇಳಿಕೆಗೆ ಕಂಪ್ಲೀಟ್ ಆಗಿ ಈ ಅರ್ಜಿದಾರರೇ ಕಾರಣ. ಜೊತೆಗೆ ಆರಂಭದಲ್ಲಿ ಇದೇ ಅರ್ಜಿದಾರರು SIT ಮಾಡ್ತಾ ಇದ್ದಂತಹ ಕೆಲಸವನ್ನ ಹೊಗಳ್ತಾ ಬಂದ್ರು, ಅದಾದ ನಂತರ SIT ಯನ್ನ ತೆಗಳ್ತಾ ಬಂದ್ರು. ಸೊ ಹೀಗಾಗಿ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ನಲ್ಲಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಆರಂಭದ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತ ಇವರು ಹೇಳಿದ್ರಿಂದ ಇವರುಗಳನ್ನ ಆರೋಪಿಗಳನ್ನಾಗಿ ಈ ಕೇಸ್ನಲ್ಲಿ ಅಂದ್ರೆ ಚಿನ್ನಯ್ಯನ ಮೇಲೆ ಪ್ರಭಾವವನ್ನ ಬೀರಿ ಆತನ ಬಾಯಲ್ಲಿ ಸುಳ್ಳನ್ನ ಹೇಳಿಸಿದ್ದಕ್ಕಾಗಿ, ಜೊತೆಗೆ ಸಾಕ್ಷಿಗಳು ಇದೆ ಅಂತ ಇವರು ಹೇಳ್ಕೊಂಡಿದ್ದಕ್ಕಾಗಿ ಇವರನ್ನ ಸಾಕ್ಷಿಗಳನ್ನಾಗೂ ಕೂಡ ಮಾಡ್ಕೊಳ್ಳಬಹುದು ಅಥವಾ ಈ ಕೇಸ್ನಲ್ಲಿ ಆರೋಪಿತರನ್ನಾಗೂ ಸಹ ಮಾಡ್ಕೊಳ್ಳಬಹುದು. ಎರಡಕ್ಕೂ ಕೂಡ ಅವಕಾಶ ಇರೋದ್ರಿಂದ ಈ ಒಂದು ತಡೆಯಾಜ್ಞೆಯನ್ನ ತೆರವುಗೊಳಿಸಬೇಕು ಎನ್ನುವ ಒಂದು ವಾದವನ್ನ ಹೈಕೋರ್ಟ್ ನ ಮುಂದಿಟ್ಟಿದ್ರು. ಈ ವಾದವನ್ನ ಪುರಸ್ಕರಿಸಿದಂತಹ ಹೈಕೋರ್ಟ್ ಇದೀಗ ಮಾಧ್ಯಮಗಳು ಕರೀತಾ ಇರುವಂತಹ ಈ ಬುರುಡೆ ಗ್ಯಾಂಗ್ಗೆ ಒಂದು ಶಾಕ್ ಅನ್ನ ಕೊಡುವ ಮೂಲಕ SIT ವಿಚಾರಣೆಯನ್ನ ನೀವು ಎದುರಿಸಲೇಬೇಕು, ಅವರು ಕರೆದಾಗ ನೀವು ಹೋಗಲೇಬೇಕು ಎನ್ನುವ ಒಂದು ಆದೇಶವನ್ನ ನೀಡುವುದರ ಜೊತೆಗೆ 12ನೇ ತಾರೀಕಿನವರೆಗೂ ಇಟ್ಟಿದ್ದಂತಹ ಒಂದು ಫುಲ್ ಸ್ಟಾಪ್ ಅನ್ನ ಇದೀಗ ತೆರವುಗೊಳಿಸಿದೆ. ಮುಂದಿನ ದಿನಗಳಲ್ಲಿ ನೋ ಡೌಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿರುವ ಪ್ರಕಾರ ಕಳೆದ ತಿಂಗಳ ಅಂತ್ಯಕ್ಕೆ SIT ವರದಿ ಬರಬೇಕಾಗಿತ್ತು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ, ಆದ್ರೆ ಬರಲಿಲ್ಲ. ಈ ತಿಂಗಳ 3ನೇ ತಾರೀಕು ನವೆಂಬರ್ 3ನೇ ತಾರೀಕು ಒಳಗೆ ಒಂದು ರಿಪೋರ್ಟ್ ಬರುತ್ತೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು. ಅದು ಕೂಡ ಬಂದಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಇವರು ಕೋರ್ಟ್ಗೆ ಹೋಗುವುದರ ಮೂಲಕ ಅರ್ಜಿಯನ್ನ ಹಾಕಿಕೊಳ್ಳುವುದರ ಮೂಲಕ ತಡೆಯಾಜ್ಞೆಯನ್ನ ತಂದಿದ್ರಿಂದ ವರದಿ ಬಂದಿರಲಿಲ್ಲ. ಇದೀಗ 12ನೇ ತಾರೀಕು ಮುಗಿದೋಗಿದೆ. ಇವತ್ತು 13ನೇ ತಾರೀಕು. ಇನ್ನು ಕೆಲವು ದಿನಗಳಲ್ಲಿ ಅಂದ್ರೆ ಒಂದು 10 ರಿಂದ 15 ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತಹ ಒಂದು ಚಾರ್ಜ್ ಶೀಟ್ ಕೂಡ ರೆಡಿ ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಈ ಗ್ಯಾಪ್ ನಲ್ಲಿ ಈ ಅಷ್ಟು ಜನರ ವಿಚಾರಣೆಯನ್ನ ಮುಗಿಸಿ ಇವರ ಮೇಲೆ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಬಹುದು, ಇವರ ಮೇಲೆ ಯಾವೆಲ್ಲ ಆರೋಪಗಳನ್ನ
ಹೊರಿಸಬಹುದು. ಚಿನ್ನಯ್ಯ ಹೇಳಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಇವರ ಪಾತ್ರ ಏನೇನಿದೆ ಎಲ್ಲವನ್ನೂ ಸಹ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕೋರ್ಟ್ಗೆ ಒಂದು ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಕೆ ಮಾಡ್ತಾರೆ. ಅಲ್ಲಿಗೆ ಈ ಪ್ರಕರಣ ಹೆಂಗೆ ಬಂತು, ಹೆಂಗೆ ನಡೀತು, ಹೆಂಗೆ ಮುಗೀತು ಅನ್ನೋದನ್ನ SIT ಸದ್ಯದಲ್ಲೇ ಹೊರಗಡೆ ತರೋದಕ್ಕೆ ರೆಡಿ ಆಗಿದೆ. SIT ವರದಿಯಲ್ಲಿ ಏನಿದೆ ಅದು ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಆದ್ರೆ ಒಬ್ಬ ಪತ್ರಕರ್ತನಾಗಿ ನಾನು ಹೇಳಬೇಕು ಅಂತಂದ್ರೆ ಆರಂಭದಲ್ಲಿ SIT ಆದಾಗ ಕೂಡ ನಾವು ಇಷ್ಟೇ ಖುಷಿ ಪಟ್ಟಿದ್ವಿ. ಹೌದು, SIT ಆಗಿದ್ದು ಒಳ್ಳೇದಾಯ್ತು, ಅದು ಯಾರೇ ಆಗಿರ್ಲಿ, ಅದೇನೇ ಇರ್ಲಿ, ಸತ್ಯ ಹೊರಗೆ ಬರಬೇಕು ಅಂತ ನಾವು ಹೇಳಿದ್ವಿ. ಇವತ್ತಿಗೂ ಕೂಡ ನಾವು ಅದೇ ಮಾತಿಗೆ ಸ್ಟಿಕ್ ಆನ್ ಆಗ್ತೀವಿ. ಬೇರೆಯವ್ರ ತರ ಆರಂಭದಲ್ಲಿ ಸೂಪರ್ ಅಂತ ಹೇಳ್ಬಿಟ್ಟು ಇವಾಗ ನಾವು ಲೋಫರ್ ಅಂತ ಹೇಳೋದಕ್ಕೆ ರೆಡಿ ಇಲ್ಲ. ನಾವು ಒಂದು ಮಾತಿಗೆ ಸ್ಟಿಕ್ ಆನ್ ಆಗಿದ್ರೆ ಇವತ್ತಿಗೂ ಕೂಡ ಅದೇ ಮಾತಿಗೆ ಸ್ಟಿಕ್ ಆನ್ ಆಗಿರ್ತೀವಿ. ಆರಂಭದಲ್ಲೂ SIT ತಂಡವನ್ನ, SIT ಕಾರ್ಯವನ್ನ ಶ್ಲಾಘಿಸಿದ್ವಿ. ಇವಾಗ ಕೂಡ SIT ಯಾವುದೇ ರೀತಿಯ ತೀರ್ಪನ್ನ ಅಥವಾ ಯಾವುದೇ ರೀತಿಯ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟರೂ ಸಹ ಆ ವರದಿಯನ್ನ ನಯ ವಿನಯ ಎರಡನ್ನೂ ಇಟ್ಕೊಂಡು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ರೆ ಆ ಮನಸ್ಥಿತಿಯಲ್ಲಿ ಕೆಲವೊಬ್ಬರು ಇಲ್ಲ. ಏನ್ಸುತ್ತೆ ನಿಮ್ಗೆ ಈ ಕೇಸ್ನ ಬಗ್ಗೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಈ ಕೇಸ್ನಲ್ಲಿ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಸಹ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.